ಕಡಂಗದ ಕೊಕ್ಕಂಡಬಾಣೆ ದರ್ಗಾದ ಉರೂಸಿಗೆ ಶುಕ್ರವಾರ ಚಾಲನೆ ನೀಡಲಾಯಿತು. ಶುಕ್ರವಾರ ಮಧ್ಯಾಹ್ನದ ನಮಾಜ್ ಬಳಿಕ ಮುಹಿಯುದ್ದೀನ್ ಜುಮಾ ಮಸೀದಿಯಿಂದ ಹೊರಟ ಬೃಹತ್ ಜಾಥಾವು ಕೊಕ್ಕಂಡಬಾಣೆ ದರ್ಗಾವೊಂದ ತಲುಪಿತು. ಉರೂಸ್ನ ಧ್ವಜಾರೋಹಣ ಕಾರ್ಯಕ್ರಮವೊಂದ ಜಮಾತ್ ಅಧ್ಯಕ್ಷ ಅಬ್ದುಲ್ಲಾ ನೆರವೇರಿಸಿದರು. ಮದ್ರಸದ ಮುಖ್ಯೋಪಾಧ್ಯಾಯರಾದ ಶುಹೈಬ್ ಫೈಜಿ ಅವರು ಮಾತನಾಡಿ, ಉರೂಸ್ ಅಂಗವಾಗಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸಮಾರಂಭದಲ್ಲಿ ಜಮಾತ್ ಖತೀಬ್ ಮೊಹಮ್ಮದ್ ರಫೀಕ್ ಲತೀಫಿ, ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್, ಸಹ ಕಾರ್ಯದರ್ಶಿ ಸಮೀರ್ ಪಿಎಚ್, ಸಂಸ್ಥೆಯ ಉಪಾಧ್ಯಕ್ಷ ಸಲಾಂ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಮೀಪದ ಕಡಂಗ ಕೊಕ್ಕಂಡಬಾಣೆ ದರ್ಗಾ ಶರೀಫಿನಲ್ಲಿ ಅಂತಿಮ ವಿಶ್ರಾಂತಿ ಪಡೆಯುತ್ತಿರುವ ಔಲಿಯಾಗಳ ಹೆಸರಿನಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವ ಉರೂಸ್ ಮುಬಾರಕ್ ಇಂದಿನಿಂದ ಅಂದರೆ 2024 ಫೆಬ್ರವರಿ 2 ಶುಕ್ರವಾರ ಇಂದಿನಿಂದ 3, 4, 5, 6 ದಿನಾಂಕಗಳಲ್ಲಾಗಿ 5 ದಿನಗಳಲ್ಲಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಎಂಬಂತೆ ನಮ್ಮ ಜುಮಾ ಮಸೀದಿಯಿಂದ ಭಂಡಾರದೊಂದಿಗೆ ಇಲ್ಲಿ ಮಕಾಂವರೆಗೆ ಮೆರವಣಿಗೆಯಿಂದ ಬಂದು ಇಲ್ಲಿ ಮಕಾಂ ಜಿಯಾರತ್ ನಡೆದು ಇದೀಗ ಈ ಕಾರ್ಯಕ್ರಮದ ಅಧಿಕೃತವಾದ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಲಾಗಿದೆ. ಇನ್ಶಾ ಅಲ್ಲಾ ಇಂದಿನಿಂದ ಬರುವ ದಿನಗಳಲ್ಲಿ ಎಲ್ಲ ದಿನ ರಾತ್ರಿಗಳಲ್ಲಿ ಧಾರ್ಮಿಕ ಮತ ಪ್ರವಚನಗಳು, ದಿಕ್ರ್ ಹಲ್ಕಾ ಮಜ್ಲಿಸುಗಳು, ಮಜ್ಲಿಸುನ್ನೂರ್ ಕಾರ್ಯಕ್ರಮಗಳು ನಡೆಯಲಿದೆ. ರಾತ್ರಿ 8 ಗಂಟೆಗೆ ಮಜ್ಲಿಸುನ್ನೂರ್ ಕಾರ್ಯಕ್ರಮಕ್ಕೆ ಕೊಡಗು ನಾಯಿಬ್ ಕಾಜಿಗಳಾದ ಅಬ್ದುಲ್ಲಾ ಫೈಜಿ ನೇತೃತ್ವ ನೀಡಿದರು. അങ്ങനെ എല്ലാ സമയങ്ങളിലും അവർ ആ മഖ്ബറയിലേക്ക് ആ ദർഗയിലേക്ക് അവർ ഇങ്ങനെ കയറി ചെല്ലുന്നു.